ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಈಗಾಗಲೇ ಆ ಒಂದು ಸುದ್ದಿ ಸದ್ದು ಮಾಡ್ತಾ ಇರುವಂಥದ್ದು. ಹೀಗಾಗಿ ಶಾಸಕರು ಆಕಾಂಕ್ಷಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ನನಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಜಿಲ್ಲೆಗೂ ಕೂಡ ಏನಂತಂದರೆ ಓರ್ವ ಸಚಿವ ಸ್ಥಾನ ಬೇಕಾಗಿದೆ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಹಲವು ಒಂದು ವರ್ಷದಿಂದಲೇ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಈಗ ನನ್ನ ಜೊತೆ ಸದ್ಯ ಏನಂತಂದರೆ ಬ್ಯಾಡಗಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣವರು ಇದ್ದಾರೆ. ಅವರು ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದನ್ನು ಈಗಾಗಲೇ ಹೈಕಮಾಂಡ್ಗೂ ಕೂಡ ತಿಳಿಸಿರುವಂಥದ್ದು. ಇಂದು ದೆಹಲಿಗೆ ಹೋಗ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವಾಗಲೇ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ಈಗಾಗಲೇ ಮತ್ತೆ ಅದು ಸದ್ದು ಜೋರಾಗ್ತಾ ಇರುವಂಥದ್ದು. ತಾವು ಕೂಡ ಆಕಾಂಕ್ಷಿ ಅಂತಿದ್ರಿ. ಸರ್, ದೆಹಲಿಗೆ ಹೋಗ್ತಾ ಇದ್ದೀರಾ ಏನು ಸರ್? ಡೆಲ್ಲಿಗೆ ಇವತ್ತು ಸಾಯಂಕಾಲ 7:50 ಫ್ಲೈಟಿಗೆ ಹುಬ್ಬಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕಂತ ವಿಚಾರ ಐತ್ರಿ. ಇದು ನಾವೆಲ್ಲರೂ ಬಜೆಟ್ ಅಧಿವೇಶನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಸೀನಿಯರ್ಸು ಹಿರಿಯ ಶಾಸಕರು ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗಿನ ನಿರ್ಣಯದ ಪ್ರಕಾರ ನಮ್ಮ ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮನವರಿಕೆ ಮಾಡಿ ಆದಷ್ಟು ಬೇಗನೆ ನಮಗೂ ಕೂಡ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಳ್ಳಿಕ್ಕೆ ಅರ್ಹತೆ ಇದ್ದವ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ಕೊಂಡಿದ್ವಿ. ಆ ಪ್ರಕಾರ ದಿಲ್ಲಿ ಹೈಕಮಾಂಡ್ನವರು ನಮ್ಮ ಪಕ್ಷದ ಹೈಕಮಾಂಡು ಇವತ್ತು ಭೇಟಿ ಆಗಲಿಕ್ಕೆ ಅವಕಾಶ ಕೊಟ್ಟರು. ಆ ಕಾರಣಕ್ಕಾಗಿ ಇವತ್ತೆಲ್ಲರೂ ಹೊರಟಿದ್ದೇವೆ. ಸರ್, ತಾವು ಅಷ್ಟೇ ಹೋಗ್ತಾ ಇದ್ದೀರಾ? ತಮ್ಮ ಜೊತೆಗೆ ಮತ್ತೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಆಕಾಂಕ್ಷಿಗಳು ಶಾಸಕರು ಅವರು ಇದ್ದಾರಾ ಅಥವಾ ಬೇರೆ ಅಕ್ಕಪಕ್ಕದ ಜಿಲ್ಲೆಯವರು ಇದ್ದಾರೆ? ಒಟ್ಟಾಗಿ ಹೋಗ್ತಾ ಇದ್ದೀರಿ? ಯಾರ್ಯಾರು ಹೋಗ್ತಾ ಇದ್ದೀರಿ ಸರ್? ಎಲ್ಲರೂ ಒಟ್ಟಾಗಿ ಒಂದು 25 ಜನ ಎಲ್ಲರೂ ಒಟ್ಟಾಗಿ ಹೊಂಟವ್ರು. ಸರ್, ಓಕೆ ಸರ್. ಇವಾಗ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ಸರ್ ಸ್ವಾಭಾವಿಕವಾಗಿ ನಿಮಗೆ ಇರಬೇಕಾಗುತ್ತೆ, ನಿಮ್ಮ ಹಕ್ಕು ಕೇಳೋದು. ಸರ್, ಕೊಟ್ಟರೆ ಎಷ್ಟು ಜಿಲ್ಲೆಗೆ ಪ್ಲಸ್ ಆಗುತ್ತೆ? ಕೊಡದೆ ಹೋದರೆ ಮುಂದೇನು ಸರ್? ವಾಟ್ ನೆಕ್ಸ್ಟ್ ಸರ್? ವಾಟ್ ನೆಕ್ಸ್ಟ್ ಏನಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಣಯ ತಗೊಂತೈತಿ ಅದು ಫೈನಲ್. ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಿಲ್ಲ. ಓಕೆ ಸರ್, ನಿಮ್ಮ ಅಭಿಮಾನಿಗಳು, ನಿಮ್ಮ ಕಾರ್ಯಕರ್ತರು, ನಿಮ್ಮ ಬೆಂಬಲಿಗೆ ಎಲ್ಲರದು ಒಂದೇ. ಶಿವಣ್ಣವರು ಹಿಂದೆ ಸಣ್ಣ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅನುಭವ ಇದೆ. ಜೊತೆಗೆ ಹಾವೇರಿ ಜಿಲ್ಲೆಯಲ್ಲೂ ಕಂಡಿದ್ದು ಈ ಬಾರಿ ಅವ್ರಿಗೆ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಅವರ ಒಂದು ಅಭಿಲಾಷೆ ಏನಿದೆ, ಆಸೆ ಇದೆ, ಈ ಬಾರಿ ಆದರೂ ಈಡೇರುತ್ತಾ ಸರ್? ನೀವು ಈಡೇರಿಸ್ತೀರಾ? ಹೈಕಮಾಂಡ್ಗೆ ಒತ್ತಡವನ್ನು ಹೇರ್ತೀರಾ? ಪ್ರಯತ್ನಕರು ಮಾಡ್ತಾವ್ರಿ. ನಮ್ಮ ಜಿಲ್ಲೆಗೆ ಇನ್ನೊಂದು ನಮಗೆ ನಮ್ಮ ಜಿಲ್ಲೆಯ ಜನರು ಬೇಸರ ಏನಪ್ಪ ಅಂದ್ರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತೈತೆ ಆಡಳಿತಕ್ಕೆ, ಆವಾಗ ನಮಗೆ ಮಂತ್ರಿಮಂಡಲದಲ್ಲಿ ಅವಕಾಶನೇ ಸಿಕ್ಕಿಲ್ಲ ನಮ್ಮ ಜಿಲ್ಲೆಯ ಶಾಸಕರಿಗೆ. ಹೀಗಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಭಾಳ ಹಿಂದುಳಿದ. ಇದು ಜನರಲ್ಲಿ ಇರ್ತಕ್ಕಂಥ ಆತಂಕ, ನನ್ನಲ್ಲಿ ಇರ್ತಕ್ಕಂಥ ಆತಂಕ. ಒಬ್ಬ ಒಳ್ಳೆ ಜಿಲ್ಲೆಯ ಮುಖಂಡಾಗಿ ಬೆಳೆದಪ್ಪ ಅಂದ್ರೆ ಆ ಜಿಲ್ಲೆಯ ಸಮಸ್ಯೆಗಳನ್ನು ನಮ್ಮ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಅವಕಾಶಗಳು ಸಿಗ್ತಾವೆ. ಆದರೆ ನಮಗೆ ಅವಕಾಶನೇ ಸಿಗೋಲ್ಲ. ಅದೇ ಇವತ್ತು ಗದಗಿನಾಗ ಒಬ್ಬ ಮುತ್ಸದ್ದಿ ನಾಯಕರು ಎಚ್ ಕೆ ಪಾಟೀಲ್ರು, ಅದೇ ರೀತಿ ದಾವಣಗೆರೆ ಆಜುಬಾಜು ಜಿಲ್ಲಾ, ಇವತ್ತು ಅಲ್ಲಿ ಅವ್ರಿಗೆ ಅವಕಾಶ ಸಿಕ್ಕತಿ. ಸಾಕಷ್ಟು ತಮ್ಮ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸ್ಕೊಂಡಾರೆ. ನಮ್ಮ ಜಿಲ್ಲೆ ಅದರಿಂದ ವಂಚಿತ ಆಗೈತಿ. ಅದಕ್ಕೆ ನಮ್ಮ ಜಿಲ್ಲೆ ಒಳಗೆ ಯಾರಾದರೂ ಒಬ್ಬರಿಗೆ, ನಾನು ಸೀನಿಯರ್ ಅದನ್ನೇ ನನಗೂ ಬೇಕಂತಾನೆ, ರುದ್ರಪ್ಪರು ಬೇಕಂತಾರೆ, ಮಾನೆಯವರು ಬೇಕಂತಾರೆ, ಬಣಕಾರರು ಬೇಕಂತಾರೆ. ಯಾರಿಗೆ ಕೊಟ್ಟರು ಒಬ್ಬ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಡೆಗೆ ನಾವೆಲ್ಲರೂ 6 ಜನನೂ ಒಕ್ಕಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಮ ಜಿಲ್ಲೆಗೆ ಈ ಸಲ ಒಂದು ಮಂತ್ರಿ ಸ್ಥಾನ ಕೊಡ್ರಿ ಅಂತಕ್ಕಂಥದ್ದು ನಮ್ಮ ಒತ್ತಡ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಬಸವರಾಜ ಶಿವಣ್ಣವರು ಮಾತಾಗಿರುವಂಥದ್ದು. ನಮ್ಮ ಒಂದು ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ತು ಅಂತಂದರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಬೇರೆ ಜಿಲ್ಲೆಗಳನ್ನು ಉದಾಹರಣೆ ತೆಗೆದುಕೊಂಡು ಈಗಾಗಲೇ ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ, ಹುಣಸಿಮರ, ಗ್ಯಾರಂಟಿ ನ್ಯೂಸ್, ಹಾವೇರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.